ಇದು ಒಂದು ಗಾಡಿ ಇಂಜಿನ್ನು ನಾನೇ ಇದನ್ನು ಮಾಡಿದ್ದೆ ಸುಮಾರು ಅಂದರೆ ಒಂದು ವರ್ಷ ಆಗಿದೆ ಮಾಡಿ, ಓಕೆನಾ. ಇವಾಗ ಏನಾಗಿದೆ, ಇವ್ರು ಏನು ಮಾಡಿದ್ದಾರೆ ಅಂದರೆ ಯಾವುದೋ ಗಾಡಿ ಆಕ್ಸಿಡೆಂಟ್ ಆಯ್ತಂತೆ, ಮುಂದೆ ಕ್ಲಚ್ಚು ಗಿಚ್ಚು ಏನು ಹಿಡಿದಿಲ್ಲ, ಯಾವ ಗೇರಲ್ಲಿ ಇದೆಯೋ ಅದೇ ಗೇರಲ್ಲಿ ಬ್ರೇಕ್ ಹೊಡೆದ್ಬಿಟ್ಟಿದ್ದಾರೆ. ಬ್ರೇಕ್ ಹೊಡೆದಿದ್ದ ಕಾರಣಕ್ಕೆ ಏನಾಗಿದೆ, ಇದು ಮೋಸ್ಟ್ಲಿ ಚೈನು ಫುಲ್ ಲೂಸ್ ಆಗಿಬಿಟ್ಟಿದೆ. ಬಿಡಿ, ಮೇಲೆ ಕುತ್ಕೊಂಡಿದೆಯಾ, ಕೆಳಗಡೆ ನೋಡಿಸಿ ನೋಡಿ, ಇಲ್ಲಿ ನೋಡಿ ಎಷ್ಟು ಲೂಸ್ ಆಗಿದೆ ಇದು. ಏನು ಲೂಸ್ ಆಯಿತು ಇಷ್ಟು ಅಂತ ಕನ್ಫ್ಯೂಸು. ಯಾಕಂದರೆ ಅಷ್ಟು ಲೂಸ್ ಆಗಿದ್ರೆ ಚೈನು ಇಲ್ಲಿ ಉಜ್ಜಿರ್ಬೇಕಲ್ವ, ರನ್ನಿಂಗಲ್ಲಿ ಒಂದು ದಿವಸ ಓಡಿದ್ರೆ ಉಜ್ಜುತ್ತಲ್ಲ, ಇಲ್ಲಿಗೆ ಹೋಗ್ಬಿಡ್ತಾ ಇದೆ. ಹೆಂಗೆ ಹೋಗ್ಬಿಡ್ತಾ ಇದೆ ಅಂದರೆ ನೋಡ್ತೀನಿ ಒಂದೇ ನಿಮಿಷ. ನೋಡಿ ಮೇಲೆ ಹೇಳ್ಕೊಂಡಿದ್ದೀನಿ, ಇಷ್ಟು ಲೂಸ್ ಆಗಿದೆ ಚೈನು. ಇಷ್ಟು ಲೂಸ್ ಆದ್ರೂ ಇಲ್ಲಿ ನೋಡಿ ಇಲ್ಲಿಗೆ ಹೋಗಿ ಟಚ್ ಆಗಿಬಿಡ್ತಾ ಇದೆ. ಎಲ್ಲಿಗೆ ಪೈಪ್ ಹೋಗಿ ಟಚ್ ಆಗಿ ಕೂಡ ಇನ್ನೂ ಲೂಸ್ ಇದೆ ಅದು. ಗಾಡಿನೂ ಓಡೋಕ್ಕೆ ಸಾಧ್ಯ ಇರಲ್ಲ, ಈ ರೀತಿ ಆಗಿದೆ ಇದು. ಮತ್ತೆ ಬಂದು ಇದರಲ್ಲಿ ಏನು ಸಮಸ್ಯೆ ಅಂದರೆ, ಇದು ಬಿಚ್ಚಿದ್ರೆ ಇವಾಗ ಬೇರಿಂಗು ಔಟ್ ಆಗಿಬಿಟ್ಟಿದೆ. ಯಾವುದು ಇದು, ನಾನು ಇಂಜನ್ ಮಾಡಿದಾಗ ಹೊಸದು ಹಾಕಿದ್ನ ಬೇರಿಂಗು ಚೆನ್ನಾಗಿತ್ತು ಅಂತ ಅದೇ ಹಾಕ್ಬಿಟ್ನ. ಏನು ನನಗಂತೂ ಒಂದು ವರ್ಷದ ಗ್ಯಾಪ್ನ ಅಷ್ಟೊಂದು ಇಲ್ಲ, ಮೋಸ್ಟ್ಲಿ ಹಾಕ್ದಂಗಿಲ್ಲ, ಇಲ್ಲ ಹಾಕಿದ್ದೀನಿ. ಈ ರೀತಿ ಈ ಸಮಸ್ಯೆ ಆಗಿದೆ. ಹಾಕಿದ್ನ ಇಲ್ಲ ಅಂತ ನನಗಂತೂ ಗ್ಯಾಪ್ನ ಇಲ್ಲ. ಆಯಿಲು ಏನೂ ಕುಡಿತಾ ಇಲ್ಲ ಗಾಡಿ, ಆಯಿಲೆಲ್ಲ ಕರೆಕ್ಟ್ ಇದೆ. ಮತ್ತು ಇದು ಸರ್ವಿಸಲ್ಲಿ ಬಂದಾಗಲೂ ಸೌಂಡ್ ಇದ್ದಿದ್ದರೆ ನಾನು ಅವ್ರಿಗೆ ಹೇಳ್ಬಿಡ್ತಾಯಿದ್ದೆ, ಸೌಂಡ್ ಬಂದಿದೆ. ನಾನೇ ಟ್ರಯಲು ಹೊಡೆದೆ ಈ ಗಾಡಿಗೆ. ಇವಾಗ ಈ ಬೇವಾರ್ಸ್ ಬೇರಿಂಗು ಯಾವುದು, ಈ ಬೇರಿಂಗ್ ಸಮಸ್ಯೆ ಏನು ಸೌಂಡ್ ಬಂತು, ಇಷ್ಟು ಜಾಸ್ತಿ ದಿವಸದಿಂದ ಇದೆ ಇದು. ಬೇರಿಂಗಲ್ಲಿ ಸೌಂಡೇ ಬಂದಿಲ್ಲ, ಏನು ಗ್ಯಾಚಾರ. ಫೇಸಿಂಗು ಹೋಗ್ಬಿಟ್ಟಿದೆ ಇದು, ಟೈಮೇ ಹೋಗಿತ್ತಿದ್ದು. ಮತ್ತು ಗಾಡಿಗಳು ಜಾಸ್ತಿ ಇರೋದು ಕಾರಣಕ್ಕೆ ಆಯಿಲ್ ಹುಡುಗರು ಡೌನ್ ಮಾಡಿಬಿಟ್ಟಿದ್ರು. ಮತ್ತು ಹಾಕಿ ಓಡಿಸ್ದಾಗ ಏನಾಯಿತು, ಫೇಸಿಂಗ್ ಹೋಗಿದೆ ಅಂತ ಗೊತ್ತಾಯಿತು. ಅಂದರೆ ಅಷ್ಟೊಂದೇನು ಕಾಣಿಸ್ಕೊತಾ ಇರಲಿಲ್ಲ. ನೆಕ್ಸ್ಟ್ ಟೈಮ್ ಆಯಿಲ್ ಸರ್ವಿಸಲ್ಲಿ ಹಾಕೋಣ ಹೋಗೋಣ ಕಳಿಸ್ಬಿಟ್ಟು ಅವ್ರಿಗೆ. ಇವಾಗ ಅಲ್ಲೆಲ್ಲ ಒಂದು ಬ್ರೇಕ್ ಹೊಡೆದು ಆಫ್ ಆಗಿ ನಿಂತ್ಕೊಂತು ಗಾಡಿ. ಇದು ಕಸ್ಟಮರ್ನ ಓಡಿಸ್ತೀನಿ ನಾನು ಲಾಸ್ಟಲ್ಲಿ. ಸಮಸ್ಯೆ ಏನಿಗೆ ಹಿಂಗಾಯಿತು ಏನಾಯಿತು ಅಂತ ಗೊತ್ತಿಲ್ಲ. ಇದು ಇನ್ನೊಂದು ಬಂದ್ಬಿಟ್ಟು ಯಾವುದೋ ಒಂದು ಪ್ಲಗ್ ಸಿಲ್ಪಾಗಿಬಿಟ್ಟಿದ್ದಾರೆ ಅಲ್ಲಿ. ಪ್ಲಗ್ ಅಂದರೆ ಆಚೆ ಬರ್ತಾಯಿಲ್ಲ, ಜಾಮ್ ಆಗಿದೆ. ಪ್ಲಸ್ ಇದೊಂದು ನನ್ನ ಗ್ಯಾಪ್ನ ಇದೆ, ಯಾವುದು ಕ್ಯಾಮ್ ಶಾಫ್ಟ್ ಬೇರಿಂಗು ಲೈಟಾಗಿ ಪ್ಲೇ ಇದೆ. ಇದು ಲೈಟಾಗಿ ಸೌಂಡ್ ಬರ್ತಾ ಇದ್ದಿದ್ದಿಗೆ ನಾನು ಹೇಳಿದೆ ಅವ್ರಿಗೆ, ನೆಕ್ಸ್ಟ್ ಟೈಮ್ ಅದು ಹೆಡ್ ಟಾಪ್ ಹಾಕಿ ಬಿಚ್ಚಿ ಮಾಡೋಣ ಹೋಗೋಣ ಅಂತ. ಓಡ್ತಾ ಇತ್ತು, ಅದೇನು ತೊಂದರೆ ಇಲ್ಲ. ಲೈಟಾಗಿ ಶೇಕ್ ಇದೆ, ಇದು ಲೈಟಾಗಿ ನಾಯ್ಸ್ ಇದೆ. ಅದು ಇದರಿಂದ ಏನೂ ಅಷ್ಟು ಚೈನ್ ಲೂಸ್ ಆಗಿಲ್ಲ, ಅಷ್ಟೊಂದು ಏನೂ ಹೋಗಿಲ್ಲ. ಇಲ್ಲಿ ನೋಡಿ, ಇದು ಎಲ್ಲ ಬಿಚ್ಚಿದ್ದಾರೆ. ಬಿಚ್ಚಿಬಿಟ್ಟು ನೋಡೋರೆ ಏನಾನ ನಾನು ಆಫ್ ಮಾಡಿ ಸ್ಟಾರ್ಟ್ ಮಾಡಿದೋಣ, ಸ್ಟಾರ್ಟ್ ಆಗ್ತಾಯಿಲ್ಲ ಅಂದರು. ಮತ್ತು ಏನಾನು ಬೆಂಡೆಕ್ಸ್ ಏನಾನು ಜಾಮ್ ಆಯ್ತು ನೋಡಪ್ಪ ಹೋಗ್ಬಿಟ್ಟು ಎಲ್ಲ ನಮ್ಮ ಮೆಕ್ಯಾನಿಕ್ ಹತ್ರ ಅಂದೆ. ಅವರು ಕ್ಲಚ್ ಎಲ್ಲ ಬಿಚ್ಚಿ, ಅದೇ ಟೈಮಿಂಗ್ ಚೇಂಜಿಂಗ್ ಆಗಿದೆ ಅಲ್ವಾ, ಬಿಚ್ಚಿ ಬೇರಿಂಗ್ ಎಲ್ಲ ನೋಡಿದ್ದಾರೆ. ನೋಡಿಬಿಟ್ಟು ಇಂಜಿನ್ ಬಿಚ್ಚಬೇಕಪ್ಪ ಅಂತ ಹೇಳಿದಾರಂತೆ. ಅವ್ರೇನೋ ಅಲ್ಲಿ ಮನಸ್ಸಿಗೆ ಸಮಾಧಾನ ಇಲ್ಲ. ಮತ್ತು ಆ ಬೊಮ್ಮನಳ್ಳಿನ ಎಲ್ಲಿಂದನೋ ಥ್ರೋ ಮಾಡ್ಕೊಂಡು ಇಲ್ಲಿಗೆ ಬಂದರು. ಗಾಡಿ ಆ ಕಡೆನೇ ಇರೋದು ಗಾಡಿ. ಏನೋ ಅವ್ರೇನೋ ಜಾಸ್ತಿ ಅಮೌಂಟ್ ಕೇಳಿದ್ರಂತೆ. ಇದೇನೇನೋ ಕತೆ, 28,000ನೋ 26,000ನೋ ಆಗುತ್ತೆ ಅಂದ್ರಂತೆ. ಇದೊಂದು ಟೈಮ್ ಒಂದು ಇನ್ಸ್ಟಾಗ್ರಾಮಲ್ಲೂ ಏನರಲ್ಲೂ ಒಂದು ರೀಲ್ ಹಾಕಿದೆ, ಕ್ರಾನ್ ಶಾಫ್ಟೇ ಕಲ್ದೋಯ್ತು ನೋಡ್ರಪ್ಪ ಅಂತ. ಆ ಗಾಡಿ ಇದು. ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ರೀಲ್ ಹಾಕಿದೆ, ಅದು ಇದೇ ಗಾಡಿದು ಕಲ್ದೋಗಿದ್ದಿದ್ದು. ರೀಸೆಟ್ ಮಾಡ್ಕೊಂಬರೋ ಟೈಮಲ್ಲಿ ಮತ್ತೆ ಹೊಸದು ತರಿಸಿ ನಾನು ಹಾಕ್ಕೊಟ್ಟೆ.
ಇದು ಸಮಸ್ಯೆ. ಫುಲ್ಲು ಫೇಸಿಂಗ್ ಊಸ್ಟ್ ಆಗಿಬಿಟ್ಟಿದೆ. ಆಯಿಲ್ ನೋಡ್ರೆ ಗೊತ್ತಾಗುತ್ತಲ್ಲ. ಡ್ರೈವಿಂಗೂ ಸ್ವಲ್ಪ ಫಾಲ್ಟ್ ಇರುತ್ತೆ. ಏನು ಫಾಲ್ಟ್ ಇದ್ರೂ ಗಾಡಿ ಓಡಬೇಕಾಗಿತ್ತು. ಈ ಬೇರಿಂಗು ಸಮಸ್ಯೆ. ಬೇರಿಂಗು ಕರೆಕ್ಟಾಗಿ ಇದ್ದಿದ್ರೆ ಇಂಜಿನ್ ಬಿಚ್ಚೋ ಪರಿಸ್ಥಿತಿ ಬರ್ತಾಯಿರಲಿಲ್ಲ ಇದ್ರಿಗೆ. ಬೇರಿಂಗ್ ಏನು ಹೋಯ್ತು ಅನ್ನೋದೇ ದೊಡ್ಡ ವಿಷಯ. ಹೊಸ ಗಾಡಿ ಎಲ್ಲ ಹೋಗ್ಬಿಡ್ತಾ ಇದ್ದಾವೆ, ಇದರಲ್ಲೂ ಹೋಗ್ಬಿಟ್ಟಿದೆ. ಏನು ಮಾಡ್ತೀರಾ? ಬರೀ ಬಿಚ್ಚಿ ಮಾಡೋಣ ತೊಳ್ಕೊಂಬಂದ್ಬಿಟ್ರು ಇಲ್ಲಿಗೆ ಅವರು. ಅಲ್ಲಿ ಮಾಡಿಸಿಲ್ಲ, ದುಡ್ಡು ಜಾಸ್ತಿ ಅದು ಇದು ಅಂತ. ಓಕೆ, ಯಾರು ಅನುಭವ ಹೆಂಗೆ ಇರುತ್ತೋ ಹಂಗೆ ಕೆಲಸ ಮಾಡ್ತಾರೆ. ಕೆಲವು ಕಡೆ ನೋಡಿದ್ದೀನಿ, ಸಿಂಗಲ್ ಡಮ್ ಗಾಡಿಗೆ 40,000 45,000 ಇಸ್ಕೊಂಡಿದ್ದಾರೆ ಅಂತ. ಈ ಥರ ಎಲ್ಲ ಆಗ್ತಾಯಿರ್ತವೆ. ಜನ ಮಾಡ್ಕೊತಾರೆ, ದುಡ್ಡು ಮಾಡೋಕ್ಕೆ ಮಾಡ್ತಾರೋ ಸುಮ್ಮನೆ ಮಾಡ್ತಾರೆ ಅಂತ ಗೊತ್ತಿಲ್ಲಪ್ಪ. ನಾವೆಲ್ಲ ಅಷ್ಟೆಲ್ಲ ಈಸ್ಕೊಳಲ್ಲ. ಏನೋ ನಾವು ಕಷ್ಟ ಬಿದ್ದಿಲ್ಲೇ ಬರೋ ಅದ್ರಾಗ ಹಾಕಿದ ಐಟಮ್ ಕಾಸು. ಇದೇ ಸಮಸ್ಯೆ. ಬಿಚ್ಚಿ ನೋಡೋಣ ಇನ್ನೂ ಏನೇನಾಗಿದೆ. ಏನು ಬೆಂಡೆಕ್ಸ್ ಏನಾರ ಜಾಮ್ ಆಗಿತ್ತಾ, ಬ್ರೇಕ್ ಹೊಡ್ದು ಚೈನ್ ಏನಾದರೂ ಗಡಮ್ ಬುಡಮ್ ಅಂತ ಒಂದು ವರ್ಷ ಓಡಿತ್ತಲ್ವ, ಆ ಟೈಮಲ್ಲಿ ವೀಕ್ ಆಗಿ ಲಿಂಕ್ಗಳೇನಾದ್ರು ಈ ಲಿಂಕ್ ಏನಾದರೂ ಲೂಸ್ ಆಗೋಯ್ತಾ, ಚೈನ್ದು ಲಿಂಕ್ ಏನಾದ್ರು ಲೂಸ್ ಆಗಿಬಿಡ್ತಾ, ಏನಂತ ಗೊತ್ತಿಲ್ಲಪ್ಪ. ನಾನು ಇವಾಗಲೇ ನೋಡ್ತಾ ಇರೋದು ಈ ರೀತಿ ಕತೆ. ಇವಾಗ ಗಂಡ ನಾನು ನೋಡಿಲ್ಲ. ಉಜ್ಜೆ ಇಲ್ಲ ನೋಡ್ಕೊಳ್ಳಿ, ಟಚ್ಚೇ ಆಗಿಲ್ಲ, ಅಷ್ಟು ಲೂಸ್ ಆಗಿದೆ ಚೈನು. ಆ ಟೈಮಲ್ಲೇ ಇದೇನೋ ಪ್ರಾಬ್ಲಮ್ ಆಗಿರೋದು. ಬೇರೆ ನೋಡೋಣ. ಬೋರು ಒಂದು ವರ್ಷ ಓಡಿದೆ, ಬಿಚ್ಚಿ ನೋಡೋಣ. ಚೆನ್ನಾಗಿದ್ರೆ ಅದೇ ಹಾಕೋಣ. ಓಡಲಿ ಎಡ್ಡದೊಂದು ಪ್ಲಗ್ಗದು ಟಾಪ್ ಆಗಬೇಕು. ನೋಡೋಣ ಎಡ್ಡು ಅಲ್ಲು ಗಿಲ್ಲು ಏನೋ ಪ್ರಾಬ್ಲಮ್ ಆಗಿಲ್ಲ ಅಂದರೆ ಅದೇ ಹಾಕಿದ್ರೆ ಆಯಿತು. ಮತ್ತು ಫೇಸಿಂಗು ಆಳು ಮುಳು ಗಣಪುಟ ಮಾಡಿ ಏನಾಗಿದೆ ಅದು ಮಾತ್ರ ಮೆನ್ಷನ್ ಮಾಡಿ ಗಾಡಿಯವ್ರಿಗೆ ಗಾಡಿ ಕೊಡೋಣ ಆರಾಮಾಗಿ. ಓಕೆ, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು 1 ವರ್ಷ ಆಗಿದೆ ಅಂತ ಹೇಳಿದ್ನಲ್ಲ. ಗೇರ್ ಸ್ಟಾರ್ ಒಂದ್ಕಿತ ಚೆಕ್ ಮಾಡ್ಕೊಬಿಡೋಣ. ಗೇರ್ ಸ್ಟಾರ್ ಹಾಕಿಲ್ವ, ಚೆನ್ನಾಗಿದ್ರೆ ಅದನ್ನು ಬಿಟ್ಬಿಡೋಣ. ಏನೂ ಆಗಿಲ್ಲಪ್ಪ, ಗೇರ್ ಸ್ಟಾರು ಚೆನ್ನಾಗಿದೆ. ಎಷ್ಟು ಏಟ್ ಬಿದ್ದಿದೆ? 1 ವರ್ಷಕ್ಕೆ ಇಷ್ಟು ಏಟ್ ಬಿದ್ದಿದೆ. ಹಾಕೋದ ಬೇಡ, ಹಾಕ್ಬಿಟ್ರೆ ಒಳ್ಳೆಯದು. ಸುಮ್ಮನೆ ಹಾಕ್ತಾರೆ ನಾವು. ಏಯ್ ಅಣ್ಣ आ रहे हैं इधर के ड्रायर में ऐसा स्टार होता देखो डाला का पैकेट में बजाज की. ಕ್ರಾನ್ ಶಾಫ್ಟು ಹೊಸದು ಹಾಕಿದ್ರಲ್ಲ, ಏನು ತಪ್ಪತ್ರ ಇಲ್ಲ, ಅದೇ ಹಾಕ್ತಾಯಿದ್ದೀನಪ್ಪ. ಬೋರು ಅದೇನೆ. ಮತ್ತು ಆಯಿಲ್ ಗಿಲ್ ಕುಡಿದ್ರೆ ನೋಡೋಣ. ಆಯಿಲ್ ಏನು ಕುಡಿತಾ ಇಲ್ಲಲ್ಲ, ಎಲ್ಲ 100 ಗ್ರಾಮ್ 200 ಗ್ರಾಮ್ 300 ಗ್ರಾಮ್ ಕಮ್ಮಿ ಆಗುತ್ತೆ, ಅದು ಮಾಮೂಲಿ. ಶಾಫ್ಟು ಏನೂ ಆಗಿಲ್ಲ, ಹೆಂಗಿದೆ ಹಂಗಿದೆ. ಹೊಸ ಶಾಫ್ಟ್ ಹಾಕಿ ಇದು ಶಾಫ್ಟು ಹೋಗಿದೆ ಅಂತ ಹೇಳಿದ್ರು. ಏನು ಶಾಫ್ಟು? ಇಂಜಿನ್ ಶಾಫ್ಟಾ? ಚೆನ್ನಾಗಿದೆಲ್ಲ. ಹಾಂ, ಚೆನ್ನಾಗಿದೆ. ಹೊಸದಾಗಲಾ? ಎಷ್ಟಕ್ಕಿದೆ ದುಡ್ಡು? ಇದು ಒಂದು ಟಾಪ್ ಹೋಗಿತ್ತಲ್ಲ, ಟಾಪ್ ಹಾಕ್ಸಿದ್ದೀನಿ. ಪ್ಲಸ್ 2 ವಾಲು ಹೊಸದು ಹಾಕ್ಸ್ಬಿಟ್ಟಿನಿ. ಸುಮ್ಮನೆ ಯಾಕೆ ಬಿಚ್ಚಿದ್ರು ಅಂತ. ಇದು ಟಾಪ್ ಹೋಗಿದ್ದಿದ್ದು. ಕ್ಯಾಮ್ ಶಾಫ್ಟು ಶೇಕಿತ್ತು, ಕ್ಯಾಮ್ ಶಾಫ್ಟ್ ಹೊಸದು ಹಾಕ್ಬಿಟ್ಟಿದ್ದೀನಿ. ಮತ್ತು ಅದೇ ಚೈನು ಗೈಡುಗಳು, ಪ್ಯಾಕಿಂಗು, ಆಯಿಲ್ ಸೀಲು ಅಷ್ಟಾಗಿ ಫಿಟ್ ಮಾಡೋಣ. ಕ್ರಾಂಕ್ ಏನೋ ಓಕೆ, ಏನು ತೊಂದರೆ ಇಲ್ಲ.
ಹೆಂಗಿದೆ ಹಂಗೆ ಇದೆ, ಅದು ಏನು ಶೇಕ್ ಗೀಕ್ ಏನಿಲ್ಲ, ಅದನ್ನೇ ಹಾಕ್ತೀನಿ. ಮತ್ತೆ ನೋಡೋಣ. ಎಲ್ಲೋ ಬಿಚ್ಚಿಸಿದ್ರಂತೆ, ಅವ್ರವ್ರು ಹೇಳಿರ್ತಾರೆ, ಯಾರ ಮೇಲೆ ಏನು ಹೇಳೋಕ್ಕಾಗುತ್ತೆ. ಅಲ್ಲಿ ಯಾಕೆ ಇಂಜಿನ್ ಬಿಚ್ಚಿಸಿಲ್ಲ ನೀನು? ಅಲ್ಲಿ ಯಾಕೆ ಬಿಚ್ಚಿಸಿಲ್ಲ ಇಂಜಿನು? ಅವ್ರ ಪಾರ್ಟ್ಸ್ ಬಿಚ್ತಾ ಇರೋದು ಅಂದರೆ ಎದೆ ಹೊಡ್ಕೊತಾ ಇದ್ದಾರೆ. ಯಾಕೋ? ಏನಿದು BMW ಸರಿ ಇಲ್ಲ ಆಡಿನ? 28,000 ಆಗುತ್ತೆ ಅಂದ್ಬಿಟ್ರೆ ನಾವೇನು ಹೊಸದಾ? ಹೇಳಪ್ಪ ಪ್ಯಾಕೆಟ್ ಹಳೇದು ಅಂದ್ಕೊಂಡ್ಬಿಡ್ತಾರೆ ಗಾಚಾರ ಜನ. ಓ ಏನು ಗುರು ಇದು ರೇಟ್ ಜಾಸ್ತಿ ಆಗ್ಬಿಟ್ಟಂಗೈತೆ. ಅಯ್ಯೋ ಎಷ್ಟು ದಿವಸ ಆಯಿತು ಇದು ಜಾಸ್ತಿ ಆಗಿ ಲೋಡೇ ಇಲ್ಲಲ್ಲಪ್ಪ. 250 ರೂಪಾಯಿ ಎಷ್ಟು ಇತ್ತಲ್ಲ, 307 ರೂಪಾಯಿ ಹಾಕ್ಬಿಟ್ಟಿದ್ದಪ್ಪ ಬೇರೆ ಸ್ಟಾರು. ಓ ಒಂದೇ ಸತಿ 50 ರೂಪಾಯಿ, 50 ಚಿಲ್ಲರೆ ಜಂಪಾ, 50 ರೂಪಾಯಿ. ಈ ಬೇರಿಂಗು ಚೇಂಜ್ ಮಾಡಿಬಿಡೋಣ, ಯಾಕೆ ಸುಮ್ಮನೆ ತೊಂದರೆ. 2 ಬೇರಿಂಗು, ಈ ಸಪೋರ್ಟ್ ಬೇರಿಂಗು, ಆ ಕಡೆದು ಬೇರಿಂಗು 2 ಚೇಂಜ್ ಮಾಡಿದ್ರೆ ಒಳ್ಳೆಯದು. ಇದನ್ನು ತೆಗಿಬೇಕಂದ್ರೆ ಈ ಥರ ಪುಳ್ಳರಿ ಕೊಡಿ, ಅಂಗಡಿಗಳಲ್ಲಿ ಸಿಗುತ್ತೆ, ತಗೊಳ್ರಿ. ಈ ರೀತಿ ಪುಳ್ಳರಲ್ಲಿ ಆಚೆ ಬಂದ್ಬಿಟ್ಟೆ ಆರಾಮಾಗಿ ಬೇರಿಂಗು ಸಿಕ್ತು ಇಲ್ಲಿ. ಈ ಥರ ತಗೊಂಡಿಕ್ಕೊಳ್ರಿ, ಆರಾಮಾಗಿ ಬಿಚ್ಬೋದು, ಹಾಕ್ಬೋದು. ಕೆ ಸ್ಟಾರು ಇದೆಲ್ಲ ಫಿಟ್ಟಿಂಗ್ ಆಯಿತು, ಫಿಟ್ ಮಾಡಿದ್ದೀನಿ, ವಾಷರ್ ಹಾಕಿದ್ದೀನಿ. ನಿನ್ನೆ ಒಂದು ಗಾಡಿಗೆ ಏನು ಮಾಡಿದ್ದೀನಿ ಗೊತ್ತಾ, ಈ ವಾಷರ್ ಹಾಕ್ದಿರಾನೆ ಫಿಟ್ ಮಾಡಿಬಿಟ್ಟಿದ್ದೀನಿ ಪೂರ್ತಿ ಇಂಜನ್ ಪೂರ್ತಿ ಇಂಜನ್ ಫಿಟ್ ಮಾಡಿಬಿಟ್ಟಿದ್ದೀನಿ. ಇದ್ರಿಗೆ ಹೇಳೋದು ಏನಾದರೂ ಗಳಿಗೆನಾಗಿ ಬರ್ರಿ, ಏನಾದ್ರು ಮಾಡೋವಾಗ ಎವರಿಸ್ಬೇಡ್ರಿ ನನ್ನ ಅಂತ. ಎಲ್ಲ ನಾನು ಮರ್ತೋಗ್ಬಿಟ್ಟು ಅದೆಲ್ಲ ಬಿದ್ದೋಗ್ಬಿಟ್ಟಿದ್ರೆ, ಗಾಡಿ ಕಳಿಸ್ಬಿಟ್ಟಿದ್ರೆ ಓಡೋದು ಗಾಡಿ ಏನಾಗೋದು. ಮತ್ತು ಆ ಕಡೆ ಈ ಕಡೆ ಗಯ್ಯ ಮುಯ್ಯ ಏನೋ ಒಂದು ಸಣ್ಣ ಪುಟ್ಟ ಸೌಂಡ್ಗಳು ಬಂದ್ಬಿಡೋದು. ನೋಡಿ ತಿರ್ಗಾ ಬಿಚ್ಚಿ ಇಂಜನ್ ಫುಲ್ಲು ತಿರ್ಗಾ ಹಾಕಿ ಫಿಟ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿದೆ. ಹೆಂಗೆ ಇದೆ ನೋಡ್ಕೊಳ್ಳಿ ಗಾಚಾರ, ಡಬಲ್ ಚಾಕ್ರಿನೇ. ಇವಾಗ ಅದಕ್ಕೆ ಯಾವಾಗಲೂ ಫಸ್ಟು ಎಲ್ಲರಿಗೂ ಹೇಳ್ತೀನಿ, ವಾಷರ್ನ ಗ್ರೀಸಾಗಿ ಹಾಕೊಂಬಿಟ್ಟು. ನಾವೇ ನೋಡಿರಿ ಹಂಗಾಗ್ಬಿಡ್ತೀರಿ ಒಂದೊಂದು ಟೈಮು. ಈ ಬೇರಿಂಗಿಂದ ಇಂಜಿನ್ ಓಪನ್ ಮಾಡೋದು ಆಯ್ತು ತಿರ್ಗಾ. ಇದೆಷ್ಟು ಬೇರಿಂಗ್ ರೇಟು? 128 ರೂಪಾಯಪ್ಪ. ಇಷ್ಟೆಲ್ಲ ಚಾಕ್ರಿ. ಹೆಂಗೆ ಆಯಿತು. ಶಾಫ್ಟು ಇದು ಬೇರಿಂಗು ಎಲ್ಲ ಆಯಿತು. ಎತ್ತಿ ಕುಣಿಸ್ಬೇಕು, ಕ್ಲೋಸ್ ಮಾಡೋಣ, ಸ್ಟಾರ್ಟ್ ಮಾಡೋಣ. ತಿರ್ಗಿ ಎಷ್ಟು ದಿವಸ ಓಡ್ತದೆ ನೋಡೋಣ. ಇದು ಬೋರ್ ಇದ್ರದ್ದು ಚೆನ್ನಾಗಿದೆ, ಹಾಕಿ ನೋಡೋಣ. ಓಡಿದ್ರೆ ಇನ್ನೊಂದು ಎಷ್ಟು ದಿವಸ ಓಡುತ್ತೋ ನೋಡೋಣ. ಇದ್ರ ಬಂಡವಾಳ ಓಡಿಸು, ಎಷ್ಟು ದಿವಸ ಓಡುತ್ತೋ ಅಷ್ಟು ದಿವಸ. ಏನಾದರೂ ಆಯಿಲ್ ಗಿಲ್ ಕೊಡಿದ್ರೆ ಬರೀ ಬೋರ್ ಒಂದು ಚೇಂಜ್ ಮಾಡಿದ್ರೆ ಆಯಿತಾ? ಕುಡಿಯಲ್ಲ ಅನ್ಕೊತೀನಿ, ಕುಡಿತಾ ಇಲ್ಲಲ್ಲ ಇವಾಗ. ಅದು ಮಾಮೂಲಿ, ಅದು ಲೈಟಾಗಿ ಕಮ್ಮಿ ಬರ್ತದೆ. ಜಾಸ್ತಿ ಕಮ್ಮಿ ಆದರೆ ಮತ್ತೆ ನೋಡೋಣ. ಇದು ಒಂದು ಗಾಡಿ, ಹೆಡ್ಡು ಬೋರು, ಕ್ಲಚ್ಚು, ಇನ್ನು ಡಾಲಲ್ಲಿ ಬರೋ ಔಟುಗಳು ಅದು ಇದು ಹಾಕಿ ನಿಲ್ಲಿಸಿದ್ದೀನಿ. ಇದು ಬೇರೆ ಗಾಡಿ, ಇದು ಕೂಲಿಂಗ್ ಆಗ್ತಾಯಿದೆ. ಟ್ರಯಲ್ ಹೊಡೆದು ನೋಡೋಣ ಇದ್ರ ಕಹಾನಿ ಏನಂತ. ಅದು ಇನ್ನೂ ಗೇರ್ ವೈರ್ ಆಗ್ತಾಯಿದ್ದಾನೆ ಆ ಗಾಡಿ. ಸ್ಟಾರ್ಟ್ ಮಾಡಿ ನೋಡೋಣ. ಮತ್ತೆ ಇದರಲ್ಲಿ ಚಕ್ಲೇಟ್ ಬರ್ತಾಯಿದೆ, ಮತ್ತೆ ನೋಡೋಣ ಚಕ್ಲೇಟ್ ಕತೆ.
ಹೋಗ್ಬಿಡ್ತು ಆಟೋಮೆಟಿಕ್. ಅದೇ ಚೆಕ್ ಲೈಟು, ಏನು ಪ್ರಾಬ್ಲಮ್ ಇಲ್ಲ. ಸ್ಟಾರ್ಟ್ ಕರೆ ಅಣ್ಣ ಗೇರಲ್ಲಿ ಇಲ್ಲಂದ್ರೂ ಸ್ಟಾರ್ಟ್ ಆಗ್ತದೆ ಗಾಡಿ. ಗೇರಾಗಿ ಏಯ್ पेट्रोल में डाल भाई, पेट्रोल को डाल रहे थोड़ा, वो इंजेक्टर का तब साफ करना है. मार मार मार. ಪೆಟ್ರೋಲ್ ಐತಲ್ಲ, ಅಡಲ್ಲ ಪೂರ. ಏನಪ್ಪ ಚೇಂಜ್ ಮಾಡಿದೆ ಇದರಲ್ಲಿ ನಾನು, ಅಷ್ಟು ಸ್ಮೂತ್ ಆಗಿದೆ ಅದು. ಅದು ಚಕ್ಲೇಟ್ ಗಿಕ್ಲೇಟ್ ಯಾವುದನ್ನು ಬರುತ್ತಾ, ಯಾವುದೂ ಇಲ್ಲ, ಫುಲ್ ಸ್ಮೂತು ಗಾಡಿ ಪೆಟ್ರೋಲಲ್ಲಿ. ಏನು ಸೀಟಿಂಗ್ ಗೀಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ, ಓಡಿಸ್ತಾ ಇದೆ ಅಷ್ಟೇ. ಹಾಂ, ಮಾಮೂಲಿಯಾಗಿ ಹೆಂಗೆ ಓಡಿಸ್ತಾ ಹಂಗೆ ಓಡಿಸ್ತಾ. ಇಲ್ಲ ಲೀಕೇಜ್ ಗೀಕೇಜ್ ಬರ್ತದಪ್ಪ. ಯಾವುದು ಹಳೆಯದು ಸೋರಿದೆ ಪೈಪು ಟೈಟ್ ಮಾಡೋ ಟೈಮಲ್ಲಿ. ಯಾವುದೇ ರೀತಿ ಏನು ಸೌಂಡ್ ಇಲ್ಲ ನೋಡ್ಬೋದಪ್ಪ. ಹಾಂ, ಕಾಡು ಪಿಚ್ಚ ಕಾಡು ಗಾಡಿ ಆಟ ಟ್ರಯಲ್ ಹೊಡೆದು ನೋಡೋಣ. ಏನು ಇದ್ರ ಸಿಟ್ಟಿಂಗ್ ಗಿಟ್ಟಿಂಗ್ ಏನು ಅವಶ್ಯಕತೆ ಇಲ್ಲ, ಡೈರೆಕ್ಟು ಓಡಿಸ್ತಾ ಇರ್ಬೋದು. इसका कैप दिया रहा है. ಎಲ್ಲ ಕಂಪ್ಲೀಟ್ ಆಯ್ತು. ಇದು ಸಿ ಎನ್ ಜಿ ಎಲ್ಲ ಕರೆಕ್ಟ್ ಆಗಿದೆ. ಇನ್ನೇನು ಇದರಲ್ಲಿ ಕಹಾನಿ, ಏನು ಸೌಂಡ್ ಚೇಂಜ್ ಆಗಿದೆಯಾ, ಏನು ಯಾವುದೇ ರೀತಿ ಸೌಂಡ್ ಚೇಂಜ್ ಇಲ್ಲ. ಎಲ್ಲ ಲೀಕೇಜ್ ಗೀಕೇಜ್ ಆಗುತ್ತಾ ನೋಡ್ಕೊ ಆಯಿಲು ಬೆಳಿಗ್ಗೆ ಓಡ್ಸೋ ಟೈಮಲ್ಲಿ. ಹಾಂ, ಅಷ್ಟೇ ಕೆಲಸ. ಒಂದು ಬೇರಿಂಗ್ ಕೊಟ್ಟಿದ್ದ ಕೆಲಸ ಎಲ್ಲ ಜೆನ್ಯೂನ್ ಆಗೇ ಇತ್ತು ಅದರಲ್ಲಿ. ಜೆನ್ಯೂನ್ ಆಗಿಲ್ಲ ಅಂದರೆ ನಾವು ಫಿಟ್ ಮಾಡ್ತೀರಾ, ಇರೋದು ನೋಡಿಸ್ಬೇಕು, ಇಲ್ದಿರೋದನ್ನ ಏನು ನೋಡಿಸ್ತೀರಾ. ಸುಮ್ಮನೆ ಎಷ್ಟಂದ್ರೆ ಬಾಯ್ ಬಿಟ್ಟು ಕೇಳೋದಲ್ಲ ಜನ. ಕೆಲಸ ಬಂದರೆ ಕೆಲಸ ಮಾಡಬೇಕು. 30,000 ಕೊಡು, 28,000 ಕೊಡು, ಏನೆಲ್ಲ ಕಲ್ತಾನ ಮಾಡ್ಕೊಂಬಂದು ಕೊಡ್ತಾರ. ಏನು ಹೇಳೋದಪ್ಪ. ಓಕೆ ಆಯ್ತದು. ಅಷ್ಟಿತ್ತು. ಏನಾಗಿತ್ತು ಏನಿಲ್ಲ ಎಲ್ಲ ಓಪನ್ ಆಗಿ ಅಲ್ಲಿ ಇಕ್ಕಿದ್ದೀನಿ. ಏನು ಹೇಳೋಕ್ಕೆ ಬರೋಲ್ಲ ನಾನು. ಓಕೆ, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.